ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ವಿಚಾರದಲ್ಲಿ ತಲೆದಂಡ ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ತಲೆದಂಡ ವಿಚಾರವಾಗಿ ಬೆಂಗಳೂರಲ್ಲಿ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಮೀರಣ್ಣ ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಅವರು ಎಮೋಷನಲ್ ಆಗಿ ಮಾತಾಡ್ತಾರಷ್ಟೇ. ಪಕ್ಷಕ್ಕೆ ಹಾನಿ ಮಾಡುವಂತಹ ಯಾವುದೇ ಕೆಲಸವನ್ನ ಮಾಡಲ್ಲ. ಅವರು ಎಮೋಷನಲ್ ಆಗಿ ಮಾತಾಡ್ತಾರೆ ಅಷ್ಟೇ. ಪಕ್ಷಕ್ಕೆ ಹಾನಿ ಮಾಡುವಂತಹ ಯಾವುದೇ ಕೆಲಸವನ್ನ ಮಾಡಲ್ಲ. ಪಕ್ಷಕ್ಕೆ ಯಾರೇ ವಿರೋಧ ಕೆಲಸ ಮಾಡಿದ್ರೂ ಕೂಡ ನನ್ನನ್ನೂ ಸೇರಿದಂತೆ ಎಲ್ಲರೂ ಟಾರ್ಗೆಟ್ ಆಗ್ತಾರೆ. ಅದಕ್ಕೆ ಜಾತಿ ಲೇಪನವನ್ನ ಯಾಕೆ ಕಟ್ಟುತ್ತಾರೆ? ಅವರ ಅಭಿಪ್ರಾಯ ಅವರು ಹೇಳ್ತಾರೆ ಅಂತ ಬಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಯಾವುದೇ ಜಾತಿ ವಿಚಾರ ಎತ್ತೋದು ಸೂಕ್ತವಲ್ಲ ಹೀಗಂತ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಅನ್ಕೊಂಡಿದ್ದೀನಿ ಜಮೀರಣ್ಣ ಏನು ತಪ್ಪು ಮಾಡಿಲ್ಲ ಅಂತ ಅನ್ಕೊಂಡಿದ್ದೀನಿ. ನಾನು ಜಮೀರಣ್ಣ ಏನು ತಪ್ಪು ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಅವ್ನು ಸ್ವಲ್ಪ ಎಮೋಷನಲ್ ಆಗಿ ಮಾತಾಡ್ತಾನೆ ಅಷ್ಟು ಬಿಟ್ರೆ ಪಕ್ಷಕ್ಕೆ ಹಾನಿ ಆಗ್ತಕ್ಕಂಥ ವಿಚಾರಗಳೆಲ್ಲೂ ಕೂಡ ಅವ್ನು ಚರ್ಚೆ ಮಾಡಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಅದು ನನಗೆ ಗೊತ್ತಿಲ್ಲ, ಸರಿಯಾಗಿ ವಿಚಾರ ಗೊತ್ತಿಲ್ಲ. ಆದ್ರೆ ಇದು ಜಾಸ್ತಿ ವಿಕೋಪಕ್ಕೆ ಹೋಗದೆ ಇರ್ತಕ್ಕಂಥ ರೀತಿಯಲ್ಲಿ ಇದನ್ನ ಇಲ್ಲಿಗೆನೆ ಮೊಟಕು ಮಾಡಬೇಕು ಅಂತ ಹೇಳಿ ನಾನು ಹೈಕಮಾಂಡ್ ಪ್ರಚಾರಕ್ಕೆ ಹೋಗಿದ್ದು ಶಿಸ್ತನ್ನೇ ನಾನು ಪಾಲಿಸಿದ್ದೀನಲ್ಲ, ಅದನ್ನೇ ನಾನು ಹೇಳ್ತಾ ಅಲ್ವಾ. ಅವನೇನ್ ಜಮೀರಣ್ಣನಿಂದ ಏನಾಗಿದೆ ತಪ್ಪಾಗಿದೆ ಅಂತ ನಾವಂತೂ ಅನ್ಕೊಂಡಿಲ್ಲ. ಅವನು ಸ್ವಲ್ಪ ಎಮೋಷನಲ್ ವ್ಯಕ್ತಿ, ಕೆಲವು ಸಂದರ್ಭದಲ್ಲಿ ಉದ್ರೇಕಗೊಂಡು ಮಾತಾಡ್ತಾನೆ ಅಷ್ಟು ಬಿಟ್ರೆ ಅವ್ನ ಪಾರ್ಟಿಗೆ ಹಾನಿ ಆಗ್ತಕ್ಕಂತ ಯಾವುದೇ ಕೆಲಸ ಮಾಡೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಅದು ಏನೇನಾಗಿದೆ ಅಂತ ನನ್ಗೆ ಇಂಟರ್ನಲ್ ಇದು ಗೊತ್ತಿಲ್ಲ. ಯಾರನ್ನೂ ಟಾರ್ಗೆಟ್ ಅಲ್ಲ ರೀ. ನಾನು ಆಗ್ಲೇ ನೆನ್ನೆನೂ ಹೇಳಿದ್ದೀನಿ, ಪಕ್ಷಕ್ಕೆ ವಿರೋಧವಾಗಿ ಯಾರು ಕೆಲಸ ಮಾಡಿದ್ರು ಅವ್ರು ಟಾರ್ಗೆಟ್ ಆಗ್ತಾರೆ. ಅದು ನನ್ನಾದಿಯಾಗಿ ನಾನು ಆಗ್ಲೇ ನೆನ್ನೆ ಹೇಳಿದ್ದೀನಿ, ಸಿಎಂ ಪಕ್ಷದ ವಿರೋಧಿ ಕೆಲಸ ಮಾಡಿದ್ರು ಅವ್ರನ್ನೂ ಟಾರ್ಗೆಟ್ ಮಾಡ್ತಾರೆ, DCM ಮಾಡಿದ್ರು ಮಾಡ್ತಾರೆ, ನನ್ನನ್ನು ಮಾಡ್ತಾರೆ. ಪಕ್ಷಕ್ಕಿನ್ನ ದೊಡ್ಡದು ವ್ಯಕ್ತಿ ಅಲ್ಲ ಇಲ್ಲಿ, ಪಕ್ಷನೇ ದೊಡ್ಡದು. ಪಕ್ಷಕ್ಕೆ ಏನಾರು ಹಾನಿ ಆಗ್ತಕ್ಕಂತ ಕೆಲಸ ಮಾಡಿದ್ರೆ ಅದಕ್ಕೆ ಜಾತಿ ಬಣ್ಣ ಜಾತಿ ಲೇಪ ಕಟ್ಟೋದು ಸೂಕ್ತ ಅಲ್ಲ. ಅದಕ್ಕೆ ಅದು ಯಾರೇ ಆಗ್ಲಿ, ಎಂತ ದೊಡ್ಡ ವ್ಯಕ್ತಿ ಆಗ್ಲಿ, ಪಕ್ಷಕ್ಕಿನ್ನ ದೊಡ್ಡವರಲ್ಲ. ಅವ್ರು ಯಾರೇ ಮಾಡಿದ್ರು ಕೂಡ ತಪ್ಪು ಮಾಡಿದ್ರೆ ಅದ್ರಿಗೆ ಪಕ್ಷ ಟಾರ್ಗೆಟ್ ಮಾಡ್ತದೆ. ಅದಕ್ಕೆ ಜಾತಿ ಲೇಪ ಯಾಕೆ ಕಟ್ಟಬೇಕು? ಅದಕ್ಕೆ ಹೇಳಿದ್ರು ಕೂಡ್ಲೇ ಇದು ರಿಸಲ್ಟ್ ಬಂದ್ಮೇಲೆ ಏನೋ ಒಂದು ಕ್ರಮ ತಗೊಂತಾರೆ ಹೈಕಮಾಂಡ್ ಅಂತಕ್ಕಂಥ ವಿಚಾರ ಹೇಳಿದ್ರು ಅವ್ರಿಗೆ. ಇದಕ್ಕೆ ಎಲ್ಲರೂ ವಾಪಸ್ ಬಂದಿದ್ದಾರೆ. ಎಲ್ಲರೂ ಕೂಡ ಅಲ್ಲಿದ್ದಂತವ್ರು ಎಲ್ಲರೂ ಕೂಡ ವಾಪಸ್ ಬಂದಿದ್ದಾರೆ. ಮತ್ತೆ ಪ್ರಮುಖವಾದಂತ ಮಸೂದೆಗಳ ತೀರ್ಮಾನ ಲೋಕಸಭೆಯಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಯಾರು ಕೂಡ ರಾಹುಲ್ ಗಾಂಧಿ ಅವರಾಗ್ಲಿ ಯಾರು ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಪ್ರಮುಖವಾದಂತ ವಿಚಾರ, ದೇಶದ ಪ್ರಮುಖವಾದಂತ ವಿಚಾರ ಚರ್ಚೆ ಆಗ್ಬೇಕಾದ್ರೆ, ಮಸೂದೆಗಳು ಚರ್ಚೆ ಆಗ್ಬೇಕಾದ್ರೆ ಈ ವಿಚಾರ ಎತ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ. ಮೊದಲು ಪ್ರಮುಖವಾದಂತ ವಿಚಾರಕ್ಕೆ ಗಮನ ಹರಿಸ್ಬೇಕು, ಆಮೇಲೆ ಪಕ್ಷದ ನಮ್ಮ ವೈಯಕ್ತಿಕ ವಿಚಾರಗಳು. ಅದಕ್ಕೆ ಯಾರನ್ನು ಭೇಟಿ ಮಾಡಿಲ್ಲ. ನೋಡೋಣ, ಇದೆಲ್ಲ ಆಗ್ಲಿ, ರಿಸಲ್ಟ್ ಬರಲಿ, ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಬರಲಿ, ಆಮೇಲೆ ಅದ್ರ ಬಗ್ಗೆ ಚರ್ಚೆ ಶುರು ಆಗ್ತದೆ. ನಾನು ಅನ್ಕೊಂಡಿದ್ದೀನಿ ಇವತ್ತೇನೋ CM DCM ಇಬ್ರು ಕೂಡ ಡೆಲ್ಲಿಗೆ ಹೋಗ್ತಾ ಇದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅದು ಯಾತಕ್ಕೆ ಕರೆದಿದ್ದಾರೆ, ಅಥವಾ ಈ ಮಸೂದೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕರೆದಿದಾರ, ಅಥವಾ ಬೇರೆ ಬೇರೆ ಇವತ್ತು ಏನ್ ನಡೀತಾ ಇದೆ ಅದರ ಆಂತರಿಕ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರೆ ಗೊತ್ತಿಲ್ಲ. ಬಟ್ ಆದ್ರೆ ಏನಾದ್ರೂ ಒಂದು ಅಂತಿಮವಾದಂತ ರೂಪವನ್ನು ಹೈಕಮಾಂಡ್ ಕೊಡ್ಬೇಕು ಇದಕ್ಕೆ. ಪಕ್ಷ ಮುಂದೆ ನಾವ್ ಇನ್ನೂ ಕೂಡ ಬಲಿಷ್ಠವಾಗಿ ಬೆಳಿಬೇಕು ಅಂತಂದ್ರೆ ಇದು ವ್ಯಕ್ತಿಗಳು ದೊಡ್ಡವರಲ್ಲ, ಇದು ಪಕ್ಷ ದೊಡ್ಡದು ಅಂತಕ್ಕಂಥದ್ದನ್ನ ಪಕ್ಷ ತೀರ್ಮಾನ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.